ಒಬ್ಬನ ಬದುಕಿಸ್ತಾ ಇದ್ದೀನಿ, ಇಬ್ಬರನ್ನ ಬದುಕ್ಸಕ್ ಆಗಿಲ್ಲ ಸರ್ ನನಗೆ. ಒಬ್ಬನ ಬದುಕಿಸ್ತಾ ಇದ್ದೀನಿ, ಈಜೊಳಗೆ ಹೋಗಿಲ್ಲ ಸರ್. ಮಕ್ಕಳು ನಡ್ಕೊಂಡು ಹೋಗೋದಿಕ್ಕೆ ಜಾರು ಹೋಗಿಲ್ಲ ಸರ್. ನಡ್ಕೊಂಡು ಹೋಗೋದಿಕ್ಕೆ ಒಬ್ಬ ಬಿದ್ದಂತ ಒಬ್ಬನ ತೆಗಿಯೋಕೆ ಒಬ್ಬೊಬ್ರು ಹೋಗ್ಬೋದು ಸರ್. 3 ಜನ ನನ್ನ ಮೊಮ್ಮಗಳು ಸರ್. ಅದ್ರಲ್ಲೂ ಒಬ್ಬ ಉಳ್ದ ಸರ್, ಇಬ್ಬರಿಗೂ ಹೋಗ್ಬಿಟ್ರಂತೆ ಸರ್. ಎಲ್ಲ ಹೇಳ್ತಾ ಇದ್ದಾರೆ ಹೋದ್ರು ಅಂತ ನನಗೆ ಗೊತ್ತಿಲ್ಲ. ಬಾತುಕೋಳಿ ಹಿಡಿಯಲು ಹೋಗಿ 4 ಮಕ್ಕಳು ನೀರು ಪಾಲು. ಕಾಫಿ ನಾಡಲ್ಲಿ ನಡೆಯಿತು ಕರುಣಾಜನಕ ಘಟನೆ. ಬಾತುಕೋಳಿ ಹಿಡಿಯಲು ಕಾರಂಜಿ ಕೆರೆಗೆ ಇಳಿದಿದ್ದ ಮಕ್ಕಳು. ಚಿಕ್ಕಮಗಳೂರು ತಾಲೂಕಿನ ಅರಳಗುಪ್ಪೆ ಗ್ರಾಮದಲ್ಲಿ ಘಟನೆ. 4 ಮಕ್ಕಳು ಸಾವು, ಓರ್ವ ಮಗುವಿನ ಸ್ಥಿತಿ ಗಂಭೀರ. ಎಲ್ಲ ಮಕ್ಕಳು 5 ರಿಂದ 10 ವರ್ಷದೊಳಗಿನ ಮಕ್ಕಳು. ಮಹಾದಿಯಾ, ಅರುನುಸ್, ನಾಯುಸ್, ಅಬ್ದುಲ್ ರೆಹಮಾನ್ ಮೃತರು. 4 ವರ್ಷದ ಅರ್ಮಾನ್ ಪ್ರಾಣಾಪಾಯದಿಂದ ಪಾರು. ಸಂಬಂಧಿಕರ ಮನೆಗೆ ಬಂದಾಗ ನಡೆದಿರೋ ದುರ್ಘಟನೆ. ಆಸ್ಪತ್ರೆಯ ಮುಂಭಾಗ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಚಿಕ್ಕಮಗಳೂರಿನ ಕೈಮರ ಬಳಿಯ ಕೆರೆಯಲ್ಲಿ ಆಟವಾಡಲು ಹೋಗಿದ್ದ 4 ಮಕ್ಕಳು ಸಾವನ್ನಪ್ಪಿದ್ದಾರೆ. ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಧ್ಯಾಹ್ನದ ವೇಳೆ ಮನೆಯ ಬಳಿಯಲ್ಲೇ ಇದ್ದ ಚಿಕ್ಕ ಕೆರೆಯಲ್ಲಿ ಮಕ್ಕಳು ಆಟವಾಡುತ್ತಾ ಜಾರಿ ಬಿದ್ದಿದ್ದಾರೆ. ಒಂದು ಮಗು ನೀರಿಗೆ ಜಾರಿದಾಗ ಆತನನ್ನು ರಕ್ಷಣೆ ಮಾಡಲು ಹೋಗಿ ಮತ್ತೊಬ್ಬ ಮುಳುಗಿದ್ದಾನೆ. ಆತನನ್ನು ರಕ್ಷಣೆ ಮಾಡೋಕೆ ಹೋಗಿ ಮತ್ತೊಂದು ಮಗು ಕೂಡ ಮುಳುಗಿದೆ. ಹೀಗೆ 4 ಮಕ್ಕಳು ಸಾವನ್ನಪ್ಪಿದ್ದಾರೆ. ಒಂದು ಮಗುವನ್ನು ಸ್ಥಳಕ್ಕೆ ಬಂದು ಅವರ ಪೋಷಕರು ಪಾರು ಮಾಡಿದ್ದಾರೆ. ಒಟ್ನಲ್ಲಿ ಚಿಕ್ಕಮಗಳೂರಿನಲ್ಲಿ ಬೇಸಿಗೆ ರಜೆಯಲ್ಲಿ ಮಕ್ಕಳು ನೀರಿಗೆ ಹೋಗಿ ಸಾವನ್ನಪ್ಪುತ್ತಿರೋ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ತಂದೆ ತಾಯಿ ಎಷ್ಟು ಎಚ್ಚರಿಕೆ ಇದ್ದರೂ ಸಾಲದು. ಅದರಲ್ಲೂ ಬೇಸಿಗೆ ರಜೆ ಸಮಯದಲ್ಲಿ ಮಕ್ಕಳು ಅವ್ರ ಮೇಲೆ ಮೈಯೆಲ್ಲ ಕಣ್ಣಾಗಿರಬೇಕು ಅನ್ನೋದು ಇವತ್ತಿನ ಈ ಹೃದಯ ವಿದ್ರಾವಕ ಘಟನೆಯಿಂದ ಮತ್ತೊಮ್ಮೆ ನಾವು ನೆನೆಸ್ತಾ ಇರೋದು. ಯಾಕಂದರೆ ಚಿಕ್ಕಮಗಳೂರಿಂದ ಕೆಲವೇ ಕಿಲೋಮೀಟ್ರ್ ದೂರ ಇರುವಂಥ ಕೈಮರ ಅನ್ನುವಲ್ಲಿ 4 ಪುಟಾಣಿ ಮಕ್ಕಳು ಮನೆ ಪಕ್ಕದಲ್ಲೇ ಒಂದು ಸಣ್ಣ ಕೆರೆ, ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದವರು ಒಬ್ಬ ಜಾರು ಬಿದ್ದ ಅಂತ, 4 ವರ್ಷದ ಮಗು ಬಿತ್ತು ಅಂತ ಮತ್ತೊಬ್ಬ 4 ಮಕ್ಕಳು ಬಿದ್ದೋಗ್ತಾರೆ. ಈ ಒಂದು ಹೃದಯ ವಿದ್ರಾವಕ ಘಟನೆ ಇವತ್ತು ನನ್ನಿಂದ ನೀವು ನೋಡ್ಬೋದು. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಆ್ಯಂಬುಲೆನ್ಸ್ಗಳ ರಾಶಿ ತುಂಬಿಕೊಂಡಿದೆ. ಕುಟುಂಬದವರೆಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ. ತಂದೆ ತಾಯಿಗಳಿಗೆ ಅವ್ರ ನೋವನ್ನು ಸಮಾಧಾನ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದು ಬೇಸಿಗೆ ರಜೆ ಸಮಯ. ಮಕ್ಕಳು ಎಲ್ಲಿ ಆಡ್ತಾರೆ, ಎಲ್ಲಿ ಓಡ್ತಾರೆ, ತಂದೆ ತಾಯಿಗಳು ಒಂದು ಕಣ್ಣಿಟ್ಟಿರಲೇಬೇಕು ಪ್ರತಿ ಮಗುನ ಮೇಲೆ. 4 ಮಕ್ಕಳು ಪ್ರಾಣ ಕಳ್ಕೊತಾರೆ ಅಂತ ಹೇಳಿದರೆ ಒಂದು ಪ್ರಾಣನೂ ವಾಪಸ್ ತರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಘಟನೆಯಿಂದ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು. ಇವತ್ತು ಒಂದು ಮಗುನ ಬದುಕಿಸೋದಕ್ಕೆ ಸಾಧ್ಯ ಆಯಿತು ಅಂಥೇಳಿ ಆ ಕಣ್ಣೀರಿಟ್ಟಂಥ ವ್ಯಕ್ತಿನ ನೋಡಿದರೆ ಖಂಡಿತ ಯಾವ ತಂದೆ ತಾಯಿಗಳಿಗೂ ಕೂಡ ಈ ಪರಿಸ್ಥಿತಿ ಬರಬಾರ್ದು ಅನಿಸುತ್ತೆ. ಪುಟಾಣಿ ಮಕ್ಕಳು ಇರುವಂಥ ಮನೆಯಲ್ಲಂತೂ ನೀವು ಮೈಯೆಲ್ಲ ಕಣ್ಣಾಗಿರಿ, ಎಚ್ಚರಿಕೆಯಿಂದ ಇರಿ. ಬೇಸಿಗೆ ರಜೆ, ಮಕ್ಕಳು ಎಲ್ಲಂದ್ರಲ್ಲಿ ಓಡ್ತಾರೆ, ರಸ್ತೆ ಬದಿಗೆ ಹೋಗ್ಬೋದು, ಯಾವುದೋ ವಾಹನಕ್ಕೆ ಅಡ್ಡ ಬರ್ಬೋದು. ಹಾಗಾಗಿ ಇದು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂಥ ಈ ಒಂದು ಮನ ಕಲ್ಕುವಂಥ ಘಟನೆ ಬೇರೆಲ್ಲೂ ಆಗದೇ ಇರಲಿ. ಇನ್ನೂ ಕೂಡ ರಜೆ 1 ತಿಂಗಳಿದೆ. ಪೋಷಕರು ತಾವು ಮಕ್ಕಳಿಗೆ ಫೋನ್ ಕೊಟ್ಟೋ ಇಲ್ಲ ಅವ್ರನ್ನೇನು ಆಟ ಆಡೋದಕ್ಕೆ ಬಿಟ್ಟು ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಮಕ್ಕಳು ಇವತ್ತು ಎಲ್ಲಂದ್ರಲ್ಲಿ ಹೋಗ್ತಾರೆ. ಸೊ ಈ ಥರದ ಘಟನೆಯಿಂದಾದರೂ ಪೋಷಕರು ಎಚ್ಚೆತ್ತುಕೊಳ್ಳಿ, ಮಕ್ಕಳ ಮೇಲೊಂದು ಕಣ್ಣಿಡಿ. ಇದು ನಮ್ಮ ಕಳಕಳಿ. ಇಂಥ ಪರಿಸ್ಥಿತಿಗಳಿಗೆ ನಾವು ಏನು ಹೇಳೋದಕ್ಕಾಗೋದಿಲ್ಲ. ಆದರೆ ಈ ಒಂದು ಕಳಕಳಿ ಮಾಹಿತಿಯನ್ನು ನಿಮ್ಮ ಮುಂದೆ ತಲುಪಿಸುವಂಥ ಕೆಲಸನಂತೂ ಮಾಡ್ತಾಯಿದ್ದೀವಿ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಓಂ, ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಿಂದ. ಈಜೊಳಗೆ ಹೋಗಿಲ್ಲ ಸರ್. ಮಕ್ಕಳು ನಡ್ಕೊಂಡು ಹೋಗೋದಿಕ್ಕೆ ಜಾರು ಹೋಗಿದ್ದು ಸರ್. ನಡ್ಕೊಂಡು ಹೋಗೋದಿಕ್ಕೆ ಒಬ್ಬ ಬಿದ್ದಂತ ಒಬ್ಬನ ತೆಗಿಯೋಕೆ ಒಬ್ಬೊಬ್ಬರು ಹೋಗ್ಬಿಟ್ರು ಸರ್. ಹೋದವ್ರ ಮೇಲೆ ಬರೀ ನಾವೆಲ್ಲ ಈ ಕಡೆ ಮೇಲೆ ಇದ್ದು ಸರ್, ಗೊತ್ತಾಗಲಿಲ್ಲ. ಆಮೇಲೆ ಯಾರೋ ಒಂದು ಹುಡುಗಿ ಕೂಗೋತ್ತಿಗೆ ನಾವು ಓಡೋಗಿದ್ದು ಸರ್. ಅಲ್ಲಿವರೆಗೆ ಏನೂ ಗೊತ್ತಿಲ್ಲ ಸರ್ ನಮಗೆ. ಫಸ್ಟ್ ಒಂದು ಚಿಕ್ಕ ಪಾಪನ್ನ ಫಸ್ಟ್ ಎತ್ತಿದ್ದು ಸರ್, ಅದು ಉಳಿತು. ನನ್ನ ಮೊಮ್ಮಗ ಸರ್, 3 ಜನ ನನ್ನ ಮೊಮ್ಮಗಳು ಸರ್. ಅದರಲ್ಲೂ ಒಬ್ಬ ಉಳ್ದ ಸರ್, ಇಬ್ಬರಿಗೂ ಹೋಗ್ಬಿಟ್ರಂತೆ ಸರ್. ಎಲ್ಲ ಹೇಳ್ತಾ ಇದ್ದಾರೆ ಹೋದ್ರು ಅಂತ. ನನಗೆ ಗೊತ್ತಿಲ್ಲ ಸರ್, ನನ್ನ ಮೊಮ್ಮಗಳು. ಅಯ್ಯೋ, ನನಗೆ ಹೆಣ್ಣು ಮಕ್ಕಳೇ ಸರ್ 2. ನನಗೆ ಗಂಡು ಮಕ್ಳು ಅಂತಿದ್ದು ಇವರ 2 ಸರ್. ಹೋಗ್ಬಿಟ್ರಂತ ಹೇಳ್ತಾರೆ ಸರ್, ಗೊತ್ತಿಲ್ಲ ಸರ್ ನನಗೆ. ನನ್ನ ಮೊಮ್ಮಗಳು ಬೇಕು ಸರ್. ನನ್ನ ಮೊಮ್ಮಗಳು ಇಲ್ಲ ಸರ್, ಬೇಲಿ ಇಲ್ಲ ಸರ್. ಅದು ಸರಿ ಫುಲ್ ನೀರಿದ್ದಾಗ ಯಾರೂ ಹೋಗಲ್ಲ ಸರ್. ಸುಮ್ಮನೆ ಸೈಡಲ್ಲಿ ನಡ್ಕೊಂಡು ಜಾಸ್ತಿ ನೀರಿಲ್ಲ ಸರ್, ಇಷ್ಟೇ ಇದೆ ಸರ್. ತೊಡೆ ಅಷ್ಟು ನೀರೇ ಇರೋದು ಸರ್, ಜಾಸ್ತಿ ನೀರಿಲ್ಲ ಸರ್. ಎಲ್ಲ ಬಿಸಿಲುಗಾಲದಲ್ಲಿ ಒಣಗೋಗ್ಬಿಡುತ್ತೆ ಸರ್. ಮೊಮ್ಮಕ್ಕಳು ಆಟ ಆಡ್ತಾಯಿದ್ರು ಸರ್. ನಾನು ಮಲಗಿದ್ದೆ,
ಆಟಾಡ್ತಾ ಇದ್ರು ಮನೆ ಬಾಗ್ಲಲ್ಲಿ, ಯಾವಾಗ ಹೋದ್ರು ಅಂತ ಗೊತ್ತಿಲ್ಲ ಸರ್. ಎಲ್ಲ ಕೂಗಾಡತ್ತೀಗ ಓಡೋಗಿದ್ದು ಸರ್. ಒಬ್ಬನ್ನ ಬದುಕಿಸ್ತಾ ಇನ್ನು ಇಬ್ಬರನ್ನ ಬದುಕ್ಸೋಕೆ ಆಗಿಲ್ಲ ಸರ್ ನನಗೆ. ಒಬ್ಬನ್ನ ಬದುಕಿಸ್ತಾ ಇಬ್ಬರನ್ನ ಬದುಕಿಸ್ತಾ ಸರ್. ಒಂದು 3:30-4 ಗಂಟೆಗೆ ಮಕ್ಕಳು ಆಡಕ್ಕೆ ಹೋಗಿಲ್ಲ ಸರ್. ಕೆರೆ ಹತ್ರ ಸ್ವಲ್ಪ ಡೀಪ್ ಇದೆ, ಏನು ಜಾಸ್ತಿ ಆಳ ಇಲ್ಲ, ಇಷ್ಟೇ ಆಳ ಇರೋದು, 4 ಫೀಟ್ ಇರ್ಬೋದು ಅಷ್ಟೇ. ಆ ಮಕ್ಕಳಿಗೆ ಗೊತ್ತಾಗಿಲ್ಲ. ಒಂದು ಬಿದ್ರಿಂದ ಎಲ್ಲ ತೆಗಿಯೋಕೆ ಎತ್ಕೊಂಡು ಹೋಗಿರೋದು. ಅದರಲ್ಲಿ ಒಂದು 4 ವರ್ಷ ಮಗು, ಒಂದು 10 ವರ್ಷದ ಮಗು, ಇನ್ನೊಬ್ಬ 14 ವರ್ಷ ಮಗು, ಇನ್ನೊಬ್ಬ 9 ವರ್ಷ ಮಗಳು ಸರ್. ಇಲ್ಲ ಸರ್, ಸ್ವಲ್ಪ ದೂರದಲ್ಲಿ ಮನೆಯಿಂದ ಸ್ವಲ್ಪ ಹಿಂಭಾಗ ಇದೆ. ಮಕ್ಕಳು ಅಲ್ಲೇ ಮನೆ ಮುಂದೆ ಆಟ ಆಡ್ತಾ ಇದ್ದಿದ್ದಲ್ವಾ, ಹಂಗೆ ಸೀದಾ ಗೊತ್ತೇ ಇಲ್ಲ ಇವರು ಹೋಗಿರೋದು. ತುಂಬ ವರ್ಷದಿಂದ ನಾವು ಅಲ್ಲೇ ಇದ್ದಾರಲ್ಲ ಸರ್, 40 ವರ್ಷದಿಂದ ಅಲ್ಲೇ ಇದ್ದೀವಿ ನಾವು. ಮಕ್ಕಳು ಇಷ್ಟವರೆಗೆ ಅಂಥ ಪ್ರಾಬ್ಲಮ್ ಯಾವುದೂ ಆಗಿಲ್ಲ. ಈ ಸತಿ ಫಸ್ಟ್ ಟೈಮ್ ಮಾತ್ರ ಅದು ಆಗ್ತಿರೋದು. ಇದು ಕೈಮರ ಸರ್, ಚಿಕ್ಕಮಗಳೂರಿಂದ ಕೈಮರ, ಹರಡುಗುಪ್ಪೆ ಗ್ರಾಮ, ಸಿರಿ ಕಾಫಿನ ಡೌನಲ್ಲಿ ಕೆಳಗೆ. ಎಲ್ಲ ರಜಲ್ಲಿ ಇದ್ರಲ್ಲ ಸರ್, ಎಲ್ಲ ರಜಲ್ಲಿ. ಮತ್ತು ಅದಕ್ಕೆ ಏನು ಆ ಕೆರೆಗೆ ಏನು ಸೇಫ್ಟಿ ಏನು ಮಾಡೇ ಇಲ್ಲ, ಫೆನ್ಸಿಂಗ್ ಏನು ಮಾಡಿಲ್ಲ ಕೆರೆಗೆ, ಹಂಗೆ ಓಪನೇ ಬಿಟ್ಟಿದ್ದಾರೆ. ಚಿಕ್ಕ ಮಕ್ಕಳಲ್ವಾ, ಹೋಗಿ ಮನೆ ಹಿಂದೆನೇ ಇರೋದು. ಒಬ್ಬನ ಉಳಿಸಿದಾನೆ, ಒಬ್ಬ ಚಿಕ್ಕ ಮಗನ ಒಂದು ಉಳಿಸಿದಾನೆ. ಮಕ್ಕಳು ಇಲ್ಲ 5 ಜನ, ಒಂದು 4 ಹೋಗಿದೆ ಸರ್. ಆಯ್ತಾ? ತುಂಬ ದಪ್ಪ ಇದ್ದೀರಾ, ಸಣ್ಣ ಆಗಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.